ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿ 2026ನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ನಟರಾಗಿರುವಂತಹ ಚಂದು ಗೌಡ ಅವರು ಜೊತೆಗೆ ಹರೀಶ್ ಗೌಡ ಅವರು ಇಬ್ಬರಿಗೂ ಕೂಡ ನಮ್ಮ ಎಕ್ಸ್ಪೋಗೆ ಆ ಹಾರ್ಟಿ ವೆಲ್ಕಮ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು ಸರ್. ನೀವು ಒಬ್ಬ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಎಷ್ಟು ಥರ ಇದ್ದೀರೋ ಅದೇ ಥರ ಒಬ್ಬ ಆಟೋ ಎಂಥೂಸಿಯಾಸ್ಟ್ ಕೂಡ. ಮಾಡಿಫೈಡ್ ಕಾರ್ಗಳು ನಿಮ್ಮ ಹತ್ರ ಇದ್ದಾವೆ ಆ್ಯಂಡ್ ಎಷ್ಟೋ ಕಾರ್ಗಳನ್ನ ನೀವು ಟ್ರೈ ಮಾಡಿದ್ದೀರಿ. ಸೊ ಪೆಟ್ರೋಲ್ ಡೀಸೆಲ್ ಅಂದರೆ ಐಸ್ ಇಂಜಿನ್ ಕಾರ್ಗಳು ತುಂಬ ಹೊಂದಿದ್ದೀರಾ, ಟ್ರಯಲ್ ಮಾಡಿದ್ದೀರಾ. ಸೊ ಈ ಇ ವಿ ಇಂಜಿನ್ಗೂ ಐಸ್ ಇಂಜಿನ್ಗೂ ನೀವೇನು ಡಿಫ್ರೆನ್ಸ್ ನೋಡಿದ್ದೀರಾ ಅಂತ? ಐ ಥಿಂಕ್ ಬೇಸಿಕ್ಲಿ ಈಗ ಅಫ್ಕೋರ್ಸ್ ಬೀಯಿಂಗ್ ಅ ಪೆಟ್ರೋಲ್ ಹೆಡ್ ನಾನು ಐ ಕಾಂಟ್ ಕಮೆಂಟ್ ಮಚ್ ಅಬೌಟ್ ಇ ವಿಸ್ ಬಟ್ ಐ ಮೀನ್ ಎನಿ ಡೇ ಐಸ್ ಫ್ಯಾನ್ ನಾನು. ಬಟ್ ಪ್ರೋಗ್ರೆಸಿವ್ಲಿ ನೋಡಿದಾಗ ಇವಾಗ ಏನಾಗುತ್ತೆ, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಇ ವಿ ಫ್ಯೂಚರ್ ಅಂತ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ ನಾವು ರೋಡ್ ಮೇಲೆ ನೋಡ್ತಿರೋ ಹಾಗೆ ಸುಮಾರು ಇ ವಿ ಗಾಡಿಗಳು ನೋಡ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಕಾರ್ಸ್ ಆರ್ ಇ ವಿ ಕಾರ್ಸ್. ನಾವು ತುಂಬ ನಿಯರ್ ಫ್ಯೂಚರಲ್ಲಿ ನಾವು ಇ ವಿ ಶಿಫ್ಟ್ ಆಗ್ತೀವಿ ಅಂತ ಆಗಿ ಶಿಫ್ಟ್ ಆಗ್ತಿದ್ದು ಕಾಣಿಸಿದೆ. ಆ್ಯಂಡ್ ನನ್ನ ವಾಟ್ ಐ ಲೈಕ್ ಮೋಸ್ಟ್ ಅಬೌಟ್ ದ ಇ ವಿ ಕಾರ್ಸ್ ಇಸ್ ದ ಇನ್ಸ್ಟೆಂಟ್ ಟಾರ್ಕ್. ಅಂದರೆ ನೀವು ಥ್ರಾಟಲ್ ಕೊಟ್ಟಿದ ತಕ್ಷಣ ನಿಮ್ಗೆ ಒಂದು ಟಾರ್ಕ್ ಸಿಗುತ್ತೆ ಗೊತ್ತಾ. ದಟ್ ಈಸ್ ಸಮಥಿಂಗ್ ವೆರಿ ಒಂಥರ ಫ್ಯಾಸಿನೇಟಿಂಗ್ ಫಾರ್ ದ ಆಟೋಮೊಬೈಲ್ ಎಂಥೂಸಿಯಾಸ್ಟ್. ಅದೇ ಒಂಥರ ಇಟ್ಸ್ ಅ ವೆರಿ ಫ್ಯಾಸಿನೇಟಿಂಗ್ ಫ್ಯಾಕ್ಟ್. ಈಗ ನೋಡಿ, ಕೋಇನ್ಸಿಡೆಂಟ್ಲಿ ನಾವು ವಿನ್ಫಾಸ್ಟ್ ಸ್ಟಾಲ್ ಹತ್ರ ಇದ್ದೀವಿ. ಸೊ 0 to 5 ಸೆಕೆಂಡ್ಸಲ್ಲಿ 100 ಕಿಲೋಮೀಟರ್ಸನ್ನು ಈ ಒಂದು ಕಾರ್ ತಲುಪುತ್ತೆ. ಸೊ ಈ ಥರ ಸ್ಪೋರ್ಟ್ಸ್ ಕಾರ್ಗಳ ಬಗ್ಗೆ ಅಥವಾ ಈ ರೀತಿಯಾಗಿ ನುಗ್ಗುವಂಥ ಕಾರ್ಗಳ ಬಗ್ಗೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇ ವಿಗೂ ಪೆಟ್ರೋಲ್ ಇಂಜಿನ್ಗಳಿಗೂ ಇರುವಂಥ ಡಿಫ್ರೆನ್ಸ್? ದೆನಗೇನ್ ಇವಾಗ ಏನಾಗುತ್ತೆ, ಈಗಿರೋ ಪೆಟ್ರೋಲ್ ರೇಟ್ಗಳು ನೋಡಿದ್ರೆ, ಈಗ ಆಗ್ತಿರೋ ಡೀಸೆಲ್ ರೇಟ್ಗಳು ನೋಡಿದ್ರೆ ನಿಜವಾಗ್ಲೂ ಈಗ ಹರೀಶ್ ಅವ್ರು ಅದೇ ಹೇಳ್ತಿದ್ರು, ದಿನಕ್ಕೆ ಹಿ ಟ್ರಾವೆಲ್ಸ್ ಅರೌಂಡ್ 200 ಕಿಲೋಮೀಟರ್ಸ್ ಮಿನಿಮಮ್. ಸೊ ಇವ್ರಿಗೆ ಆ್ಯಕ್ಚುಲಿ ಇ ವಿ ಕಾರ್ಸ್ ನಿಜವಾಗ್ಲೂ ಮೇಡ್ ಫಾರ್ ಹಿಮ್. ಈಗ ನಾನು ಸಂಬಡಿ ಐ ಯೂಸ್ ಮೈ ಕಾರ್ಸ್ ವೆರಿ ಲಿಟ್. ಈಗಿರೋ ಪೆಟ್ರೋಲ್ ರೇಟ್ಗಂತೂ ಕಂಪೇರ್ ಮಾಡಿದ್ರೆ ಇವು 1/3 ಆಫ್ ದ ಕಾಸ್ಟ್, ರನ್ನಿಂಗ್ ಕಾಸ್ಟ್ ಬರುತ್ತೆ. 70% ಕಮ್ಮಿ. ಐ ಫೀಲ್ ಅಫ್ಕೋರ್ಸ್ ಇನ್ ದ ನಿಯರ್ ಫ್ಯೂಚರ್ ನಾನು ಕೂಡ ಇವಿಗೆ ಶಿಫ್ಟ್ ಆಗ್ತೀನಿ ಈಗ. ಬಟ್ ಐ ಥಿಂಕ್ ಆನ್ ಅ ವೆರಿ ಪ್ರಾಕ್ಟಿಕಲ್ ಸ್ಕೇಲ್ ನೋಡಿದ್ರೆ ಇ ವಿಸ್ ಆರ್ ದ ಬೆಸ್ಟ್ ಥಿಂಗ್ ಟು ಬೈ ನೌ. ಸೊ ಹರೀಶ್ ಅವರೇ, ನೀವು ಕೂಡ ವಿಸಿಟ್ ಮಾಡಿದ್ದೀರಿ, ಎಷ್ಟೋ ಸ್ಟಾಲ್ಗಳನ್ನ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರಿ. ಸೊ ಯಾವೆಲ್ಲ ಆಪ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಇಲ್ಲಿರುವಂಥ ಎಕ್ಸ್ಪೋ? ನಾನು ಆ್ಯಕ್ಚುಲಿ ಇ ವಿ ಫ್ಯಾನ್ ಅಲ್ಲ. ಈಗ ರೀಸೆಂಟಾಗಲಿ ಫ್ರಮ್ ಲಾಸ್ಟ್ 1-2 ಇಯರ್ಸಿಂದ ಅಬ್ಸರ್ವ್ ಮಾಡ್ತಿದ್ರೆ ನಮ್ಮ ಟ್ರಾವೆಲಿಂಗ್ ಎಲ್ಲ ನೋಡಿದ್ರೆ ಇ ವಿ ಬೆಟರ್ ಅನ್ಸುತ್ತೆ. ಏನಕ್ಕೆ ಇವತ್ತಿನ ಪೆಟ್ರೋಲ್ ಡೀಸೆಲ್ ಆ್ಯಸ್ ವೆಲ್ ಆ್ಯಸ್ ಟ್ರಾಫಿಕ್ಗೋಸ್ಕರ ಬ್ಯಾಂಗ್ಳೂರು ಸಿಟಿಗೆ ಇವತ್ತು ವೆರಿ ಫೀಸಿಬಲ್ ಯಾವುದಾದ್ರು ಕಾರ್ಸ್ ಇದ್ದರೆ ಅದು ಇ ವಿ ಕಾರ್ಸ್ ಇವತ್ತು. ಸೊ ಐ ಥಿಂಕ್ ಜನ್ರೇಷನ್ ಚೇಂಜ್ ಆಗ್ತಿದೆ. ಆ್ಯಂಡ್ ಅವರು ಕೂಡ ಸೂಪರ್ ಬೈಕ್ ಓಡಿಸ್ತಾರೆ. ಸೊ ಇವಾಗ ಎದೇ ಡಿಸ್ಕಷನ್ ಮಾಡ್ತಾ ಬಂದ್ವಿ, ಈ ಸೂಪರ್ ಬೈಕ್ ಓಡಿಸ್ಬೇಕಾದ್ರೆ ಏನಾಗುತ್ತೆ, ಪೆಟ್ರೋಲ್ ಹಾಕಿ 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 ಬೇಜಾರಾಗಿರುತ್ತೆ. ನಾನು ಆ್ಯಕ್ಚುಲಿ ಅಂತ ಕಾರ್ ಕ್ರೇಜ್ ಅಲ್ಲ, ಬೈಕ್ ಕ್ರೇಜ್ ಅಲ್ಲ. ಚಂದುವಿಂದನೇ ಬೈಕ್ ಕಾರ್ ಕ್ರೇಜ್. ಆಮೇಲೆ ಇಂಡಿಯಾಲಿ ಇವಾಗ 25th ಆ್ಯನಿವರ್ಸರಿ ಬೈಕ್ನ ರೀಸೆಂಟಾಗಿ ನನಗೆ ಲಿಮಿಟೆಡ್ ಎಡಿಷನ್ ವೆರಿ ನೈಸ್. ಸೊ ಹಂಗಾಗಿ ಈಗ ರೀಸೆಂಟ್ಲಿ ಐ ಆಮ್ ಆಲ್ಸೋ ಶಿಫ್ಟಿಂಗ್ ಟುವರ್ಡ್ಸ್ ಇಸ್ ಇ ವಿ ಕಾರ್ಸ್, ಬೈಕ್ಸ್, ಸ್ವಲ್ಪ ಸ್ಪೋರ್ಟ್ಸ್ ಗಾಡಿ. ಸ್ಪೋರ್ಟ್ಸ್ ಬೈಕ್ ಎಂಥೂಸಿಯಾಸ್ಟ್ ಅಂತಂದ್ರೆ ನಮ್ಮ ಅಲ್ಟ್ರಾ ವೈಲೆಟ್ ಅಂತ ಒಂದು ಸ್ಪೋರ್ಟ್ಸ್ ಬೈಕ್ ಕೂಡ ಇದೆ ಈಗ ಅದನ್ನೇ ಹೇಳ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಕಲೆಕ್ಷನ್ಸ್. ಸೊ ಹೋಪ್ಫುಲಿ ಐಲ್ ಬಿ ಹ್ಯಾವಿಂಗ್ ಗುಡ್ ಕಲೆಕ್ಷನ್ಸ್. ಓಕೆ, ಐ ಥಿಂಕ್ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಒಂದು ಇ ವಿ ಕಾರ್ ತಗೋಬೇಕು ಅಂತ ಇಲ್ಲಿ ಬಂದ ಮೇಲೆ ನಾನು ಒಂದು ಮೈಂಡ್ ಸೆಟ್ ಮಾಡಿದ್ದೀನಿ. ಅವ್ರು ಮೈಂಡ್ ಸೆಟ್ ಮಾಡಿದ್ದಾರೆ ಅಂದರೆ ಇನ್ನೊಂದು ಬಹುಶಃ ಇನ್ನೊಂದು ವಾರದಲ್ಲೇ ತಗೋತಾರೆ ಅವರು. ಸರ್, ಆದಷ್ಟು ಬೇಗ ಡಜನ್ ಗಟ್ಟಲೆ ಕಲೆಕ್ಷನ್ಗಳಾಗಲಿ ನಿಮಗೆ. ನಿಮ್ಮ ನಾನು ಹೇಳೋದೇನಂತ ಹೇಳಿದ್ರೆ, ಇ ವಿ ಕಾರ್ಸ್ ಇಟ್ ಈಸ್ ವೆರಿ ಫೀಸಿಬಲ್ ಫಾರ್ ಎವ್ರಿಬಡಿ. ಇವತ್ತೆ ತುಂಬ ಜನ ಫೀಮೇಲ್ಸ್ ಕೂಡ ಎಲ್ಲರೂ ವರ್ಕ್ ಹೋಗ್ತಾರೆ. ಅವರಿಗೆಲ್ಲ ಇ ವಿ ಕಾರ್ಸ್ ಅಂದರೆ ಸಖತ್ ಈಸಿ ಆಗುತ್ತೆ, ಕನ್ವೀನಿಯನ್ಸ್ ಇರುತ್ತೆ. ಆಮೇಲೆ ಎವ್ರಿ ಡೇ ಪೆಟ್ರೋಲ್ ಮತ್ತು ಡೀಸೆಲ್, ಇವಾಗಿನ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಮತ್ತು ಲಿವಿಂಗ್ ಲೈಫ್ ಸ್ಟೈಲ್ ಅಷ್ಟೇ ಇವಾಗ ತುಂಬ ಎಕ್ಸ್ಪೆನ್ಸಿವ್. ಇದೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಇ ವಿ ಇಸ್ ದ ಬೆಸ್ಟ್. ಎಲ್ಲೋ ಒಂದು ಕಡೆ ದುಡ್ಡು ಉಳಿಸ್ಬೇಕಲ್ಲ ಅಟ್ಲೀಸ್ಟ್. ಸೊ ನಮ್ಮ ನ್ಯೂಸ್ ಫಸ್ಟ್ನ ಇ ವಿ ರೆಡಿ ಎಕ್ಸ್ಪೋ ಬಗ್ಗೆ ಆ್ಯಂಡ್ ಈ ಒಂದು ಫ್ಯೂಚರಿಸ್ಟಿಕ್ ಥಾಟ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಐ ಥಿಂಕ್ ನ್ಯೂಸ್ ಫಸ್ಟ್ ಏನಾಗುತ್ತೆ, ದೇ ಆಲ್ವೇಸ್ ಟೇಕ್ ಇನಿಷಿಯೇಟಿವ್ ಟುವರ್ಡ್ಸ್ ಪ್ರೋಗ್ರೆಸಿಂಗ್. ಅಂದರೆ ನಿಮ್ಮದು ಟ್ಯಾಗ್ ಲೈನೇ ಚೆನ್ನಾಗಿದೆ. ಸೊ ಬೇಸಿಕ್ಲಿ ಏನಾಗುತ್ತೆ, ಯು ಆಲ್ವೇಸ್ ಫಸ್ಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಯು ಮೇಕ್ ಶೋರ್ ದಟ್ ಜನಕ್ಕೆ ಬೇಸಿಕ್ ಮೀಡಿಯಾ ಅಂತ ಜನಕ್ಕೆ ಒಂದು ತಿಳುವಳಿಕೆ ಕೊಡೋದಾಗಲಿ ಅಥವಾ ಒಂದು ಮನವರಿಕೆ ಮಾಡೋದಾಗಲಿ ಒಳ್ಳೆ ರೀತಿಯಲ್ಲಿ ಡೆಫಿನೆಟ್ಲಿ ಮಾಡ್ತಾನೆ ಇದೆ. ಈ ರೀತಿ ಒಂದು ಎಕ್ಸ್ಪೋ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಜನಕ್ಕೂ ಅಫ್ಕೋರ್ಸ್ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಯಾವ ಕಾರ್ ತೊಗೊಂಡ್ರೆ ಏನು ಉಪಯೋಗ, ಯಾವ ಕಾರ್ಗೆ ಎಷ್ಟು ಬ್ಯಾಟ್ರಿ ಲೈಫ್ ಬರುತ್ತೆ, ಫಸ್ಟ್ ಓನರ್ಗೆ ಎಷ್ಟು ಇದು ಸಿಗುತ್ತೆ, ಬ್ಯಾಟ್ರಿ ವಾರಂಟಿ ಸಿಗುತ್ತೆ, ಇದೆಲ್ಲ ಡೀಟೇಲ್ಸು ಕಂಪ್ಲೀಟಾಗಿ ಎಷ್ಟೋ ಜನ ಗೊತ್ತಿರಲ್ಲ. ಸೊ ಆ ಮಾಹಿತಿ ನೀವು ಆಲ್ಮೋಸ್ಟ್ ನೀವು ಫ್ರೀಯಾಗಿ ಒಂದು ಎಕ್ಸ್ಪೋ ಮಾಡಿ ಇಷ್ಟು ಜನಕ್ಕೆ ನೀವು ಕೊಡ್ತಿದ್ದೀರ ಅಂದರೆ ದಟ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಫ್ಯಾಕ್ಟರ್ ಫಾರ್ ನ್ಯೂಸ್ ಫಸ್ಟ್. ರಿಯಲಿ ಗ್ರೇಟ್. ಆ್ಯಕ್ಚುಲಿ ಬೇಸಿಕ್ಲಿ ಒನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇ ವಿ ಇವತ್ತೆಲ್ಲ ಜನ ಇಷ್ಟಪಡೋಂಥದ್ದು. ಅದನ್ನು ಮೊದಲು ನ್ಯೂಸ್ ಫಸ್ಟೇ ಕೊಡ್ತಿದೆ ಅಂದರೆ ಲೈಕ್ ಜನರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ವಾಟ್ ಪೀಪಲ್ ವಾಂಟ್ಸ್. ಟ್ರೂ, ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ದ ರೀಸನ್ ಲೈಕ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೋಸ್. ರಿಯಲಿ ಹೇಳ್ತೀನಿ, ಯಂಗ್ಸ್ಟರ್ಸ್ಗಾಗಿರ್ಬೋದು, ಆಮೇಲೆ ಈವನ್ ಏಜ್ಡ್ ಪೀಪಲ್ ಆಲ್ಸೋ ಇ ವಿ ಇಸ್ ಅ ಮೋರ್ ಕಂಫರ್ಟಬಲ್ ವೆಹಿಕಲ್. ತುಂಬ ಕಾಂಪಿಟೇಟಿವ್ ಇದೆ, ಕಂಫರ್ಟಬಲ್ ವೆಹಿಕಲ್ ಇದೆ. ಸೊ ಇಟ್ಸ್ ಗುಡ್. ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ನ್ಯೂಸ್ ಫಸ್ಟ್. ಸೊ ಅನಂತ್ ಅವರು ಸಾಯಿ ಅನಂತ್ ಕಾಲ್ ಮಾಡಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಬಿಗ್ ಎಕ್ಸ್ಪೋ.
ನನಗೂ ಖುಷಿ ಏನಂದರೆ ಏನೋ ಟುವರ್ಡ್ಸ್ ಪ್ರೋಗ್ರೆಷನ್ ಆಫ್ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ದಿಸ್ ವಿಲ್ ಬಿ ಅ ಬಿಗ್ ಕಾಂಟ್ರಿಬ್ಯೂಷನ್. ನಮಗೆ ತುಂಬ ಖುಷಿ ಆಯ್ತು ನೀವು ಬಂದಿದ್ದು. ಇನ್ನೂ ಖುಷಿ ಆಗಿದ್ದು ನ್ಯೂಸ್ ಫಸ್ಟ್ ಬಗ್ಗೆ ನೀವು ಅಷ್ಟು ಹೆಮ್ಮೆಯಿಂದ ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆಗೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.